ಹಾಯ್ ಎಲ್ಲರಿಗೂ. ಇವತ್ತು ಎಳ್ನೀರು ತೊಗೊಂಬಂದಿದ್ವಿ. ನೀರು ತುಂಬ ಚೆನ್ನಾಗಿತ್ತು, ಆದರೆ ಕಾಯಿ ಬಲ್ತಿತ್ತು. ಸರಿ, ನಾಳೆ ದೋಸೆಗೆ ಇದನ್ನೇ ಮಾಡೋಣ, ಇದನ್ನೇ ಉಪಯೋಗಿಸೋಣ ಅಂತ 1.5 ಕಪ್ಪಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸದ ರಾತ್ರಿಯೇ ನಾನು ಇದನ್ನು ನೆನೆ ಹಾಕ್ಕೊಂಡಿದ್ದೀನಿ. ನಾವು ಎಳ್ನೀರಿಗೆ ಬುಂಡ ಅಂತ ಕರೆಯೋದು, ಅದಕ್ಕೆ ಇದು ಬುಂಡ ದೋಸೆ. ಸುಮಾರು ಜನ ಹೇಳಿದ್ರು ವಿಡಿಯೋನಲ್ಲಿ ರೆಸಿಪಿನ ನೀವು ಎಕ್ಸ್ಪ್ಲೈನ್ ಮಾಡಿ ಸಾಂಗ್ ಹಾಕೋದಕ್ಕಿಂತ ಅಂತ. ಸೊ ನಾನು ಅದಕ್ಕೆ ಇವತ್ತು ವಾಯ್ಸ್ ಓವರ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇಲ್ಲಿ ಈ ಗಂಜಿ ಅಥವಾ ಏನು ಕಾಯಿ ಇರುತ್ತೆ ಅದನ್ನು ಫಸ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಂತರ ನಾವು ಏನು ಅಕ್ಕಿ ನೆನೆ ಹಾಕಿದ್ವಿ ಅದನ್ನು ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದು ಅತ್ಲಾಗಿ ನೀರು ದೋಸೆಯಾಗಿ ಇರಬಾರ್ದು, ಅಲ್ಲದೆ ಗಟ್ಟಿ ನಾವು ಉದ್ದಿನ ದೋಸೆಗೆಲ್ಲ ಏನು ಮಾಡ್ಕೊಳ್ತೀವಿ ಆ ರೀತಿ ಇರಬಾರ್ದು, ಮಿಡಲಲ್ಲಿ ಇರಬೇಕು ಅದರ ಕನ್ಸಿಸ್ಟೆನ್ಸಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಚಟ್ನಿಗೆ ನಾನಿಲ್ಲಿ ಶುಂಠಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ನನಗೆ ಈ ತವಾ ಲಿಂಕ್ನ ಕಳಿಸಿ ಅಂತ ಕೇಳಿದ್ರಿ. ಸೊ ನಾನು ಅದನ್ನು ಇಲ್ಲಿ ಟ್ಯಾಗ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು 2 ವರ್ಷದ ಮೇಲಾಯಿತು ನಾನು ಇದನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಮೇಂಟೈನ್ ಮಾಡಬೇಕಷ್ಟೇ. ಲಾಸ್ಟಲ್ಲಿ ಮೇಲ್ಗಡೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ದೋಸೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು. ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ. ಬಾಯ್.